ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಸದನಕ್ಕೂ ಗ್ಯಾಸ್ ಕೊರತೆ ಎಫೆಕ್ಟ್ ತಟ್ಟಿದೆ. ಅಡುಗೆ ಅನಿಲ ಕೊರತೆ ವಿಚಾರಕ್ಕೆ ವಿಧಾನಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷದ ನಡುವೆ ವಾಕ್ ಸಮರವೇ ನಡೆದಿದೆ. ಗ್ಯಾಸ್ ಪ್ರಾಬ್ಲಮ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಗದ್ದಲಕ್ಕೆ ಕಾರಣ ಆಗಿದೆ. ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ. 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನಬಳಕೆಗೆ ವಿಶ್ ಮಾಡಬಹುದು. ಯೋಗ್ಯತೆ ಇಲ್ಲ. ನಾನು ಹೇಳದ್ದು ಪ್ರೆಸ್ನವ್ರು ವಿಚಾರ ಮಾಡಿದ್ರೆ ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸ್ತಿ ಹೇಳ್ತಾ ಇದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದು, ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ. ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪಂದ. ಇವಾಗ ಏನಿಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದ್ದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಮಾಡಿ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಏನ್ ಮಾಡ್ತೇನೆ ಅಂದ್ರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ, ಹಾಸ್ಪಿಟಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟಲ್ಗೆ ಇಂಥದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂತ ವಸ್ತುಗಳು, ಪದಾರ್ಥಗಳನ್ನು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಒಟ್ಟಾರೆ ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಕಾಂಗ್ರೆಸ್ ಇದು ಲಾಕ್ಡೌನ್ ಟೈಮ್ ಅಲ್ಲಿ ಜನ ಸೇರಂಗಿಲ್ಲ, ಛತ್ರಗಳನ್ನ ಯೂಸ್ ಮಾಡಂಗಿಲ್ಲ, ಕನ್ವೆನ್ಷನ್ ಹಾಲ್ಗೆ ಹೋಗಂಗಿಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಂಗಿಲ್ಲ ಅಂತಿದ್ವಿ. ರೂಲ್ಸ್ ಇತ್ತು. ಈಗ ಹೋದ್ರೂ ಕೂಡ ಊಟ ಸಿಗಂಗಿಲ್ಲ, ಕನ್ವೆನ್ಷನ್ ಹಾಲ್, ಛತ್ರಗಳು. ಸೊ ಈಗ ಎಲ್ಲ ಇವ್ರಗಳ ಜೊತೆ, ಎಲ್ಲ ಪಾರ್ಟಿಗಳ ಜೊತೆ ಮಾತಾಡಿದ್ದಾರಂತೆ ಮುನಿಯಪ್ಪನವರು, ಆಹಾರ ಸಚಿವರು. ನಾಳೆ ನೋಡೋಣ ಏನು ವಸ್ತುಸ್ಥಿತಿ ಇರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಜಾಗತಿಕವಾಗಿ ಇಡೀ ಸಿಸ್ಟಮೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದಕ್ಕೆ ಭಾರತನೂ ಹೊರತಾಗಿಲ್ಲ, ಅದಕ್ಕೆ ಕರ್ನಾಟಕನೂ ಕೂಡ ಹೊರತಾಗಿಲ್ಲ. ಎಲ್ಲೋ ಒಂದು ಕಡೆ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಇರೋದ್ರಿಂದ ಇದನ್ನ ಹೇಗೆ ಸಚಿವರು ಸರಿದೂಗಿಸ್ತಾರೆ, ಇವತ್ತು ನಡೆದಂತಹ ಮೀಟಿಂಗ್ಗಳಲ್ಲಿ ಯಾವ ರೀತಿಯಾಗಿ ಕಂಪನೀಸ್ ಇವರಿಗೆ ಅಶ್ಯೂರೆನ್ಸ್ ಕೊಟ್ಟಿದೆ ಅನ್ನೋದನ್ನ ನಾವು ನಾಳೆ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ನೋಡೋಣ.